ನಿನ್ನೆ ಚುನಾವಣೆ ನಡೆದಿದೆ 9ನೇ ತಾರೀಕು ಏಪ್ರಿಲ್. ಕೌಂಟಿಂಗ್ ಆಗಿದೆ. ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ, ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಬಿಜೆಪಿಯವರು ಪ್ರಚಾರ ಮಾಡಿದ್ದೇನಪ್ಪ ಅಂತಂದ್ರೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಇದು, ಇದೇ ಅವರ ಮೇನ್ ಲ್ಯಾಂಕ್. ಇದು ಪ್ರಚಾರದಲ್ಲಿ ಇದ್ದಂಥ ವಿಷಯ. ಮುಂದಿನ 2028ರ ಚುನಾವಣೆಗೆ ದಿಕ್ಸೂಚಿ ನಮ್ಮ ತಿಮ್ಮಾಪುರ್ ಇದ್ರು ಅಲ್ಲೇ ಬಾಗಲಕೋಟೆಯಲ್ಲಿ. ಏನಪ್ಪ ತಿಮ್ಮಾಪುರ್ ಅಂದ್ರೆ 28ಕ್ಕೂ ನಾವೇ ಬರ್ತೀವಿ ಅಂತ ಆಯ್ತಲ್ಲ ಅವ್ರ ಪ್ರಕಾರ. ನಾನು ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು, ಮತದಾರರಿಗೆ, ನಮ್ಮ ಮಂತ್ರಿಗಳಿಗೆ, ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಾವು ಹಿಂದೆ 1 ವರ್ಷ ಆಯ್ತಾ 3 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದವು. ಈಗ ಮತ್ತೆ 2 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದೀವಿ. ಅದರರ್ಥ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಮತದಾರರನ್ನು ತಲುಪಿದ್ದಾವೆ. ಜನರು ನಮ್ಮ ಮೇಲೆ ವಿಶ್ವಾಸ, ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಪಕ್ಷ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಕೈ ಹಿಡಿದಿದ್ದಾವೆ. ಆದ್ದರಿಂದ ನಾನು ಮತ್ತೊಮ್ಮೆ ನಮ್ಮನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ವಾಲಿಸಿದೆ ಅಂತ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಚುನಾವಣೆ ಫಲಿತಾಂಶ ಅದೇ ವಿಷಯ ಸರ್. ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದ್ರೆ ಅದನ್ನು ಕ್ರಮ ಕೈಗೊಳ್ತಾರೆ ಅಂತ ನಿಮ್ಗೆ ಚರ್ಚೆ ಆಗ್ತಾ ಇತ್ತು. ನಿಮ್ಮ ಪಕ್ಷದ ಕಾರ್ಯಕ್ರಮ ಈ ಕ್ರಮ ತಗೊಂಡಿದೀವಲ್ಲ, ಕ್ರಮ ಕೈಗೊಳ್ತಾರೆ, ಯಾರು ಸಪೋರ್ಟ್ ಕೊಟ್ಟಿದ್ದಾರೆ ಅವರು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾ ಇದ್ರು. ಮುಂದಿನ ನಿಮ್ಮ ಲೀಡ್ ಕಡಿಮೆ ಆಗಿದೆ, 15-20 ಸಾವಿರ ಗೆಲ್ತೀವಿ ಅಂತ ಹೇಳಿ 5 ಸಾವಿರ ಬಂದಿದೆ. ಬಿಜೆಪಿ ಅವ್ರು ಗೆಲ್ತೀವಿ ಅಂತಿದ್ರು, ಅದ್ರ ಬಗ್ಗೆ ಏನು ಮಾತಾಡಲ್ಲ ನೀನು. ಗೆಲ್ತೀವಿ ಅಂತಿದ್ರು, ಎರಡು ಗೆಲ್ತೀವಿ ಅಂತಿದ್ರು, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅಲ್ಲ, ಮುಸ್ಲಿಮ್ಸು ನಮಗೆ 30,000 ಚಿಲ್ಲರೆ 35,000 ಓಟ್ ಹಾಕಿದ್ದಾರೆ. ಒಟ್ಟು ಅಲ್ಲಿ 80,000 ಪೋಲಾಗಿದ್ದು, 50,000 ಚಿಲ್ಲರೆ 56,000 ಮುಸ್ಲಿಮ್ಸು ಓಟ್ ಹಾಕಿದ್ರು. 56,000ದಲ್ಲಿ ಬಂದಿರೋದು ಎಷ್ಟು? ಎಲ್ಲ ಸೇರಿಸಿದ್ರೆ ಮುಸ್ಲಿಮರಿಗೆ ಬಂದಿರೋದು ಎಷ್ಟು? 23,000, 24,000, 23,000. ಇನ್ನು ಉಳಿದವಷ್ಟು 35,000. ಅವಷ್ಟೇ ನಮಗೆ ಬಂದಿಲ್ವಾ? ಹಿಂದಿನ ಸಾರಿನೂ ಇಂಡಿಪೆಂಡೆನ್ಸ್ ಓಟ್ ಹಾಕಿದ್ರು, ಈ ಸಾರಿ SDPIಗೆ ಜಾಸ್ತಿ ಓಟ್ ಹಾಕಿದ್ದಾರೆ. ಯಾಕೆ, ಎಲ್ಲಿ ನಾವು ಹಿಡಿದಿದ್ದೀವಿ, ಯಾಕೆ ನಮ್ಮನ್ನ ಇದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಪಕ್ಷ ತನಿಖೆ ಮಾಡ್ತದೆ. ಅದನ್ನು ಮಾಡಿದ ಮೇಲೆ ನಾವು ಕ್ರಮ ತಗೊಳ್ತಕ್ಕಂಥ ಕೆಲಸ. ಸರಿ ಇದೆ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.